ಹೃತ್ಪೂರ್ವಕವಾದಂಥ ಅಭಿನಂದನೆಗಳು. ಇನ್ನು ಮುಂದೆ ಇದೇ ವಿಷಯವನ್ನು ಆಧರಿಸಿ ಪರಮ ಪೂಜ್ಯ ಮಾತಾಶ್ರೀ ವಿದ್ಯಾಭಾರತಿ ತಾಯಿಯವರು ಅಂಬಾಮಠ ಹೊದಾಂಕು ಪೂಜ್ಯ ಮಾತೆಯರು ಚಿಂತಿಸದಿರು ಸುಖ ದುಃಖದೆಡೆಗಳು ನೀನೆಂದು ತಿಳಿದ ಬಳಿಕೆಲೆ ಜೀವನೆ ಎನ್ನುವ ಶ್ರೀಮನ್ ನಿಜಗುಣ ಶಿವಯೋಗಿಗಳ ದಿವ್ಯವಾಣಿಯನ್ನು ಕುರಿತು ಚಿಂತನೆಯನ್ನು ನಮ್ಮೆಲ್ಲರಿಗೆ ಅನುಗ್ರಹಿಸಬೇಕಾಗಿ ಅವರ ಶ್ರೀಚರಣಗಳಲ್ಲಿ ಪ್ರಾರ್ಥನೆಗಳು. ಸಿದ್ಧಾರ್ಥುಂಗ ಯತೀಶ್ವರಂ ಶಿಷ್ಯ ಪ್ರಶಿಷ್ಯರೂಪೇಣ ಬೋಧಕಂ ಗುರುಮಾಶ್ರೀ ಯದಂಗಿ ಕಮಲಕಂದಂ ತಾಪತ್ರಯ ನಿವಾರಣಂ ಶಾಂತೈಕ್ಯ ಪದದಂ ದೇವಂ ಸಿದ್ಧಾರೂಢಮಹಂ ಭಜೆ ಸಿದ್ಧಾರೂಢಮಹಂ ಭಜೆ. ಪರತರಾನಂದಮಯ ಗುರುಶಂಭು ಪದವಿಯನ್ನು ಸ್ಥಿರಗೊಳಿಸುವಿಕೆ ವಿಶ್ವಕರಣದಿಂದ ಜಗಜ್ಯೋತಿ ಸಿದ್ಧಾರೂಢರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸದ್ಗುರುವಿನ ಶ್ರೀಚರಣಗಳನ್ನು ಹೃದಯದಲ್ಲಿ ಸ್ಥಾಪಿಸಿಕೊಂಡು ವೇದಿಕೆಯಲ್ಲಿ ಉಪಸ್ಥಿತರಿರುವ ಆನಂದ ಜ್ಯೋತಿಯಲ್ಲೇ ಪ್ರಖ್ಯಾತರಾಗಿರುವ ಪರಮ ಪೂಜ್ಯ ನಿರಾಭಾರಿ ದೇಶಕ್ಕೋತ್ತಮ ಸಾಧು ಚಕ್ರವರ್ತಿ ಸದ್ಗುರು ಸಿದ್ಧಾರೂಢರ ಸದ್ಗುರು ಶಿವಾನಂದ ಭಾರತೀ ಅಪ್ಪಗಳ ಶ್ರೀಚರಣಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸರಸ್ವತಿ ವರಪುತ್ರರಾದಂಥ ಸದ್ಗುರು ಶಿವಕುಮಾರ ಅಪ್ಪಗಳ ಶ್ರೀಚರಣಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಪರಮ ಪೂಜ್ಯರ ಶ್ರೀಚರಣಕ್ಕೆ ಮಾತೆಯರ ಶ್ರೀಚರಣಕ್ಕೂ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ನೀತಿ ಕ್ರಿಯಾಚಾರ್ಯ ಸ್ಥಳದ 8ನೇ ಪದ್ಯದ ಒಂದು ಚರಣವನ್ನು ಆಧರಿಸಿಕೊಂಡು ಉಪದೇಶವನ್ನು ಮಾಡ್ತಾ ಬಂದರು. ಚಿಂತಿಸದಿರು ಸುಖ ದುಃಖದಡೆಗಳು ಬಳಿಕ ನೀನಿಂದು ತಿಳಿದ ಬಳಿಕೆಲೆ ಜೀವನೇ. ಮನುಷ್ಯ ಚಿಂತೆಯನ್ನು ಮಾಡ್ತಾ ಇರ್ತಾನೆ. ತಿಳಿದಂಥ ಮನುಷ್ಯನನ್ನು ಕುರಿತು ಹೇಳಿದ್ದಾರೆ, ಚಿಂತೆ ಯಾಕೆ ಮಾಡ್ತೀ ಅಂತ ಕೇಳ್ತಾರೆ. ಇವತ್ತು ಸುಖ ಬರಬೇಕಾಗಿತ್ತು ಅಂದ್ರೆ ಸಂಚಿತ ಪ್ರಾರಬ್ಧ ಆಗಾಮಿ ಅಂತಕ್ಕಂಥ 3 ಕರ್ಮಗಳಿದ್ದಾವಲ್ಲ. ಸಂಚಿತ ಕರ್ಮದೊಳಗೆ ನಾವು ಏನು ಮಾಡಿರ್ತಲ್ಲ ಸ್ವಲ್ಪ ತಗೊಂಡು ಉಣ್ಣಕ್ಕಾಗಿ ನಾವು ಬಂದಿರ್ತೀವಿ. ಅದರೊಳಗೆ ನಾವು ಪುಣ್ಯಾರ ಮಾಡಲಿ ಅಥವಾ ಪಾಪಾರ ಮಾಡಲಿ ಅವೆಲ್ಲಗಳನ್ನು ತಗೊಂಡರೆ ಮನುಷ್ಯ ಜನ್ಮ ಅನ್ನುವಂಥದ್ದು ಬಂದಿರ್ತದೆ. ಪುಣ್ಯ ಪಾಪ ಮಿಶ್ರಿತವಾದಂಥದ್ದು ಮನುಷ್ಯ ಜನ್ಮ. ಪ್ರಾರಬ್ಧದೊಳಗೆ ನಾವು ಏನು ಭೋಗಿಸ್ಬೇಕು ಅನ್ನೋದನ್ನ ಭಗವಂತ ನಮ್ಗೆ ಕೊಟ್ಟು ಕಳಿಸಿರ್ತಾರೆ. ಅದಕ್ಕೆ ಜನ್ಮ ಆಯುಷ್ಯ ಭೋಗ ಅನ್ನುವಂಥದ್ದು 3 ಉಪರಿಗಳು. ಅದನ್ನು ತಗೊಂಡು ಮನುಷ್ಯ ಉಣ್ಣಾಕ ಬಂದಿರ್ತಾರೆ. ಇವತ್ತು ಸುಖ ಬರ್ತದೆ, ನಾಳೆ ದುಃಖ ಬರ್ತದೆ. ಈ ಸುಖ ಬಂದರೂ ಶಾಶ್ವತವಾಗಿ ಉಳಿಯುವಂಥದ್ದಲ್ಲ, ದುಃಖ ಬಂದರೂ ಕೂಡ ಶಾಶ್ವತವಾಗಿ ಉಳಿಯುವಂಥದ್ದಲ್ಲ. ಇವೆಲ್ಲದಕ್ಕೂ ನೀ ಏನು ತಿಳ್ಕೊಬೇಕು ಅಂತಂದರೆ ನನ್ನ ಪ್ರಾರಬ್ಧಕ್ಕೆ ಅನುಗುಣವಾಗಿ ಸುಖ ದುಃಖಗಳು ಬರ್ತಾ ಇರ್ತಾವ. ಆದರೆ ಪರಮಾತ್ಮ ಇದನ್ನು ನಿಭಾಯಿಸ್ಕೊಂಡು ಹೋಗುವಂಥ ಭಗವಂತ ಒಬ್ಬ ಇದ್ದಾನಲ್ಲ, ಅವ ಇದನ್ನೆಲ್ಲವನ್ನು ನೋಡ್ಕೊಂಡು ಹೋಗ್ತಾನೆ ಅಂತ ತಿಳ್ಕೊಂಡು ಎಲ್ಲ ಭಾರವನ್ನು ಪರಮಾತ್ಮನಿಗೆ ಹಾಕಿ ನಿಶ್ಚಿಂತನಾಗಿರುವುದನ್ನು ಕಲ್ಕೋ ಅಂತ ತಿಳ್ಕೊಂಡು ಮಹಾತ್ಮರು ಹೇಳ್ತಾರೆ. ಅದಕ್ಕೆ ಚಿಂತ್ಯಾಕ ಮಾಡುತ್ತೀರಿ ಚಿನ್ಮಯನಿದ್ದಾನೆ, ನಿನ್ನ ಚಿಂತೆಯ ಬಿಡಿಸು ಗೌರು ಕಾಂತನಿದ್ದಾನೆ ಅಂತ ಹಾಡ್ಕೊಂಡು ಬಂದರು. ಚಿಂತೆ ಮಾಡುವುದಾದ್ರೆ ಭಗವಂತನ ಚಿಂತೆಯನ್ನು ನಾವು ಮಾಡಬೇಕು. ಪರಮಾತ್ಮನ ಚಿಂತನೆಯನ್ನು ಮಾಡಿದ್ದಾದ್ರೆ ಭಗವಂತ ನಮ್ಮೆಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ಅಗಾಧ ಶಕ್ತಿ ಪರಮಾತ್ಮನಲ್ಲೈತಿ. ಎಷ್ಟೋ ಮಂದಿ ದುಃಖಿಗಳು, ಎಷ್ಟೋ ಮಂದಿ ಪಾಪಿಗಳು, ಇವರೆಲ್ಲರೂ ಕೂಡ ಸಿದ್ಧಾರೂಢನ ಸನ್ನಿಧಾನಕ್ಕೆ ಬಂದವು. ಪರಮಾತ್ಮ ನಮ್ಮ ಚಿಂತೆಯನ್ನು ಪರಿಹಾರ ಮಾಡಿ ಸಿದ್ಧಾರೂಢ ಅಂತಂದ್ರೆ ಸಾಕು, ಸಿದ್ಧಾರೂಢ ಆ ಕ್ಷಣದೊಳಗೆ ಈ ಒಂದು ಚಿಂತೆಯನ್ನು ಬಿಡಿಸಿ ಪರಮಾನಂದವನ್ನು ಕೊಡುವಂಥ ಶಕ್ತಿ ಉಳ್ಳವನು ಯಾರು ಅಂತಂದ್ರೆ ಸದ್ಗುರು ಸಿದ್ಧಾರೂಢ ಅಂತ. ಅದಕ್ಕೆ ಇಲ್ಲೇ ಮುಂದೇನು ಮತ್ತೇನು ಇಂದಿನ ಮಾತೆಗೆ ಸಂದರ್ಭ ಬರಲಿ ಬಂದಾಗಳ ಚಿಂತೆ ಹೊಂದಿಸುವನಾರು ನಿನ್ನ ಆಳಲ್ಲ ಬೇರಿಹನೋ
ಬದುಕು ಮಂಕುತಿಮ್ಮ ಅಂತ ಹೇಳ್ಕೊಂಬಂದ್ರು. ಇವತ್ತ ನಾಳೆ ಇವತ್ತೇನು ಗಳಿಸ್ಬೇಕು, ನಾಳೆ ಏನು ಗಳಿಸ್ಬೇಕು, ಇವತ್ತೇನು ಮಾಡಬೇಕು, ನಾಳೆ ಏನು ಮಾಡಬೇಕು ಅಂತ ತಿಳ್ಕೊಂಡು ಬರೇ ಮನುಷ್ಯ ಚಿಂತನೆ ಮಾಡ್ತಿರ್ತಾನೆ. ಅದಕ್ಕೆ ಇಲ್ಲಿ ಮುಂದೇನು ಮತ್ತೇನು ಇಂದೀಗ ಮಾತಕ್ಕೆ ಇವತ್ತಿನ ಅದನ್ನು ಚಿಂತೆ ಮಾಡೋದು ಬೇಡ. ಇವತ್ತೇನು ಆನಂದ ಪರಮಾತ್ಮ ಕೊಟ್ಟಾನಲ್ಲ, ಆನಂದವನ್ನು ಸಂತೋಷದಿಂದ ಅನುಭವಿಸೋದನ್ನು ಕಲ್ಕೊ ನೀನು. ನಾಳೆ ನಾಡ್ದು ಅಂತಿಕೊಂಡು ಚಿಂತೆ ಮಾಡಕ್ಕೆ ಹೋಗಬೇಡ ಅಂತ ಹೇಳ್ತಾರೆ. ಮುಂದೇನು ಮತ್ತೇನು ಇಂದೀಗ ಮಾತೇಕೆ, ಸಂದರ್ಭ ಬರಲಿ ಬಂದಾಗಳ ಚಿಂತೆ. ಆ ಕ್ಷಣ ಏನು ಬರ್ತದಲ್ಲ ಆ ಕ್ಷಣ ಒಂದು ಸ್ವಲ್ಪ ಹೊತ್ತು ಚಿಂತೆ ಮಾಡಿ ಎಲ್ಲವೂ ನೀನದಪ್ಪ ಸಿದ್ಧಾರೂಢ ಅಂತ ಒಂದು ಭಾವನೆಯಿಂದ ಭಗವಂತನ ಪಾದಕ್ಕೆ ಅರ್ಪಣೆ ಮಾಡಿದೆ ಅಂತಂದ್ರೆ ಏನಾಗತಿ, ಆ ಎಲ್ಲ ಸಮಸ್ಯೆಗಳನ್ನು ಅಂಥವು ಪರಿಹಾರ ಆಗ್ತಿರ್ತವೆ. ಆದರೆ ಈ ಕರ್ಮ ಅನ್ನುವಂಥದ್ದೇನು ಭಗವಂತ ಕೊಟ್ಟು ಕಳಿಸ್ಯಾನಲ್ಲ, ಈ ಕರ್ಮವನ್ನು ನಿಭಾಯಿಸ್ಕೊಂಡು ಹೋಗುವಂಥವು ಯಾರು ಅಂತಂದ್ರೆ ಪರಮಾತ್ಮ.